ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಹಾಕ್ತಿರೋ ರಂಗೋಲಿ ಚಿಕ್ಕಿ 6ರಿಂದ 2. ಫಸ್ಟ್ 6ಅನ್ನ 2 ಲೈನ್ ಇಕ್ಕೋಬೇಕು. ಆಮೇಲೆ ಆ ಕಡೆ 4 ಈ ಕಡೆ 4 ಇಟ್ಬಿಟ್ಟು 2 ಚಿಕ್ಕಿ ಇಟ್ರೆ ಮುಗೀತು. ಈ ರೀತಿ ಸಿಂಪಲ್ ಆಗಿರೋ ಬಳ್ಳಿ ರಂಗೋಲಿ ಹಾಕೊಳ್ತಾ ಇದ್ದೀನಿ ನಾನು. ನನಗಂತೂ ಬಳ್ಳಿ ರಂಗೋಲಿಗಳು ಹಾಕೋಕೆ ತುಂಬಾನೇ ಇಷ್ಟ. ಯಾರಿಗೆಲ್ಲ ಬಳ್ಳಿ ರಂಗೋಲಿಗಳನ್ನ ಬಿಡ್ಸೋದಕ್ಕೆ ತುಂಬಾ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ಇವತ್ತಿನ ರಂಗೋಲಿ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೆಲ್ಲ ಆಗ್ಬಿಟ್ಟು ಮತ್ತೇನಪ್ಪ ತಿಂಡಿ ಮಾಡ್ಬೇಕು ಅನ್ನೋ ಚಿಂತೆ ಖಂಡಿತ ಇವತ್ತು ನನಗಿಲ್ಲ. ಯಾಕೆಂದ್ರೆ ನಾನು ದೋಸೆಗೆ ರಾತ್ರಿ ನೆನೆಸ್ಬಿಟ್ಟು ಒಂದಲ್ಲ ಅಂದ್ರೆ 2 ತರ ದೋಸೆಗೆ ರೆಡಿ ಮಾಡಿಟ್ಟಿದೀನಿ. ರೆಡಿ ಮಾಡಿಟ್ಟು ಬೆಳಗ್ಗೆನೆ ಎದ್ದು ಫುಲ್ ಖುಷಿಯಾಗಿ ವೆರೈಟಿ ಆಗಿ ದೋಸೆ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ನಾನ್ ಬೆಳಗ್ಗೆ ಎದ್ದು ನೋಡಿದ್ರೆ ಆಗಿದ್ದೆ ಬೇರೆ. ಸ್ಲ್ಯಾಬ್ ಮೇಲೆ ಎದ್ದು ನೋಡಿದ್ರೆ ಫುಲ್ ವೈಟ್ ಆಗಿ ನಿಂತ್ಬಿಟ್ಟಿತ್ತು. ಏನಪ್ಪಾ ಅಂತೀರಾ, ದೋಸೆ ಹಿಟ್ಟು ಹೆಂಗಿದ್ರು ಮಳೆ ಬಂದಿತ್ತಲ್ವಾ, ನಾನು ಹಿಟ್ಟು ಉಬ್ಬುತ್ತೋ ಇಲ್ಲೋ ಡೌಟ್ ಅಲ್ಲಿ ನಾನ್ ರುಬ್ಬಿಟ್ಟಿದ್ರೆ ಅದ್ ನೋಡಿದ್ರೆ ಚೆನ್ನಾಗಿ ಉಬ್ಬಿ ತುಂಬಾ ಸ್ಲ್ಯಾಬ್ ಪೂರ್ತಿ ಈ ರೀತಿ ಆಗ್ಬಿಟ್ಟಿತ್ತು. ಇದಿರಲ್ವಾ ಯಾವ ರೀತಿ ಆಗಿದೆ ಅಂತ ಹೇಳಿ. ನಾನ್ ಬಿಡು ದಿನ ಮಿಕ್ಸಿ ಎತ್ತಿಕೋ ಅಂತೇಳು ಒಂದ್ ರಾತ್ರಿನ ಹೆಂಗಿದ್ರು ಬೆಳಿಗ್ಗೆ ಎದ್ದು ಮತ್ತೆ ಬೇಗ ತಿಂಡಿ ಮಾಡೋದಿದೆ, ಚಟ್ನಿ ರುಬ್ಬಕ್ಕೆ ಅಲ್ಲೇ ಇರ್ಲಿ ಅಂತ ಬಿಟ್ಟೆ. ಅದು ನೋಡಿದ್ರೆ ಹಿಟ್ಟು ಎಲ್ಲ ಉಬ್ಬಿ ದೋಸೆ ಕೆಳಗೆಲ್ಲ ಪೂರ್ತಿ ಹೋಗಿ ನಿಂತಿದೆ. ನಾವ್ ಯಾವತ್ತು ಮಾಡ್ತೀವಿ ನೋಡ್ರಿ, ಅವತ್ತೇ ಈ ತರ ಎಲ್ಲ ನಮ್ಗೆ ಆಗೋದು. ನಾವ್ ಯಾವತ್ತು ಮುಂಜಾಗ್ರತೆಯಾಗಿ ಎಲ್ಲಾ ಮಾಡ್ತೀವಲ್ಲ ಅವಾಗೆಲ್ಲ ಈ ತರ ಎಲ್ಲ ಆಗೋ ಚಾನ್ಸೇ ಇರಲ್ಲ. ನಾನು ಆದ್ರೂ ದೊಡ್ಡ ಪಾತ್ರೆಗಳಿಗೇನೆ ಹಿಟ್ಟು ಹಾಕಿಟ್ಟಿದ್ದೆ. ಅರ್ಧ ಪಾತ್ರೆ ಆಗೋಷ್ಟೇನೆ ಹಿಟ್ಟು ರುಬ್ಬಿದ್ದಿದ್ದು ಚೆನ್ನಾಗಿ ಉಬ್ಬಿ ಈ ತರ ಎಲ್ಲ ಬೆಳಿಗ್ಗೆ ಒಂಥರ ಆಗಿತ್ತು. ಅದನ್ನಷ್ಟು ಮತ್ತೆ ಕ್ಲೀನ್ ಮಾಡ್ಕೊಂಡು ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಟೀ ಮಾಡಿದ್ದಾಯ್ತು. ಟೀ ಎಲ್ಲ ಆದ್ಮೇಲೆ ಮತ್ತೆ ನಾನು ನೆನೆಸಿದಂತದ್ದು 2 ತರ ದೋಸೆ. ಯಾವ್ದಪ್ಪ ಅಂದ್ರೆ ಒಂದು ಮಾಮೂಲಿ ಅಕ್ಕಿ ದೋಸೆ, ಇನ್ನೊಂದು ಸಾಮೆ ದೋಸೆ. ಇದು ನವಧಾನ್ಯಗಳಲ್ಲಿ ಒಂದು ಕಾಳು. ಇದನ್ನು ಸಹ ಅದ್ರದ್ದು ಈ ತರ ನಾನು ನವಧಾನ್ಯಗಳನ್ನು ಸಹ ಹೆಚ್ಚಾಗಿ ಉಪಯೋಗಿಸ್ತೀನಿ. ಈ ರೀತಿ ಅವಾಗ ಒಂದೊಂದು ರೀತಿಯಾದ ಅದ್ರಲ್ಲಿ ನೆನೆಸ್ಬಿಟ್ಟು ದೋಸೆಗಳನ್ನ ಮಾಡ್ಕೊಂತೀನಿ. ಅಥವಾ ಎಲ್ಲಾ ತರ ಕಾಳುಗಳನ್ನು ಮತ್ತೆ ಅದ್ರ ಜೊತೆ ಸ್ವಲ್ಪ ರಾಗಿ ಅಕ್ಕಿ ಇದೆಲ್ಲ ಸೇರಿಸ್ಬಿಟ್ಟು ಇನ್ಸ್ಟೆಂಟ್ ರಾಗಿ ದೋಸೆಯನ್ನು ಮಾಡಿಟ್ಕೊಂತೀವಿ. ರಾಗಿ ದೋಸೆ ಹಿಟ್ಟನ್ನು ಸಹ ಮಾಡಿಟ್ಕೊಂತೀನಿ. ಮತ್ತೆ ಇವತ್ತಿನ ಬೆಳಿಗ್ಗೆಗೆ ದೋಸೆಗೆ ಚಟ್ನಿ ಇತ್ತು, ಸಾಂಬಾರ್ ಇತ್ತು, ಮತ್ತೆ ಹಾಗೇನೆ ಆಲೂಗೆಡ್ಡೆ ಪಲ್ಯ, ಸಾಂಬಾರು ಮತ್ತೆ ತೆಂಗಿನಕಾಯಿ ಚಟ್ನಿ ಎಲ್ಲ ರೆಡಿ ಮಾಡಿಟ್ಟಾಗಿತ್ತು. ಇವತ್ತು ನಮ್ಮ ಮನೇಲಿ ದೋಸೆ ಪಾರ್ಟಿ ಇದೆ. ಹಾಗಾಗಿ ಇವತ್ತು ನಾವು ಯಾವ್ಯಾವ ತರ ಕೇಳ್ತಾರ ಆ ತರ ವೆರೈಟಿಯಾಗಿ ದೋಸೆಗಳನ್ನ ಹಾಕೊಡ್ತಾ ಇದ್ದೀನಿ. ಜಾನು ಇವತ್ತು ಬೆಳಗ್ಗೆನೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಲು. ಹಾಗಾಗಿ ನನ್ಗೂ ಸ್ವಲ್ಪ ಆ ಕಡೆ ಕೆಲಸ ಕಮ್ಮಿ ಆಯ್ತು. ಮಿಕ್ಕಿದೆಲ್ಲ ಸ್ವಲ್ಪ ಮಾಡ್ಕೊಟ್ಬಿಟ್ಟು ನಾನು ಆಚೆ ರಂಗೋಲಿದು ಎಲ್ಲ ಮುಗಿಸ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ದೋಸೆಗಳನ್ನ ಹಾಕೊಡ್ತಾ ಇದ್ದೀನಿ. ಫಸ್ಟ್ ಹಾಕೊಡ್ತಾ ಇರೋದು ಯಾವ್ದಪ್ಪ ಅಂದ್ರೆ ಸಾಮೆ ದೋಸೆ. ಇದನ್ನ ಫಸ್ಟ್ ನಾನು ಸೆಟ್ ದೋಸೆ ತರ ಹಾಕ್ತಾ ಇದ್ದೀನಿ. ಮತ್ತೆ ಇದ್ರಲ್ಲೇನೆ ನಿಮ್ಗೆ ಗರ್ಗರಿಯಾಗಿ ಬೇಕು ಅಂದ್ರೂ ಸಹ ಹಾಕೋಬಹುದು. ಇದನ್ನು ಅಷ್ಟೇ ತುಂಬಾನೇ ಈಸಿಯಾಗಿ ಇದಕ್ಕೂ ಉದ್ದಿನ ಬೇಳೆ ಮೆಂತೆ ಹಾಕಿ ನೆನ್ಸಿಟ್ಟು ಮಾಮೂಲಿ ಅಕ್ಕಿ ದೋಸೆ ಹೇಗ್ ನೆನ್ಸಿರ್ತೀವೋ ಅದೇ ರೀತಿ ನೆನ್ಸೋದು ಮತ್ತೆ ರುಬ್ಬಿಟ್ಟ ತಿನ್ನೋದಕ್ಕೂ ತುಂಬಾನೇ ರುಚಿಯಾಗಿರುತ್ತೆ. ಮತ್ತೆ ಹೆಲ್ತಿಗೂ ತುಂಬಾ ಒಳ್ಳೇದು. ಯಾವಾಗ್ಲೂ ಒಂದೇ ರೀತಿ ದೋಸೆ ತಿನ್ನಕ್ಕಿನ ಅವಾಗ ವೆರೈಟಿಯಾಗಿ ಬೇರೆ ತರದ ದೋಸೆಗಳನ್ನ ಸೇಮ್ ಮತ್ತೆ ನಾನು ಈ ರೀತಿ ಬೇರೆ ತರದ ಯಾವ್ದಾದ್ರು ದೋಸೆಗಳನ್ನ ನೆನ್ಸ್ಬೇಕಾದ್ರೆ ನಿಮ್ ಜೊತೆ ನೆನ್ಸಿಡ್ಬೇಕಾದ್ರೆ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಫುಲ್ ರೆಸಿಪಿನ. ಹಾಗೆ ನೋಡಿ, ಫಸ್ಟ್ ಇವಾಗ ಸೆಟ್ ದೋಸೆ ರೆಡಿ ಆಗ್ತಾ ಇದೆ. ಇವತ್ತು ಮೊದಲನೇ ಆರ್ಡರ್ ನನಗಿದು. ಮೊದಲನೇ ಆರ್ಡರ್ ಅಂದ್ರೆ ಶಾಖಾಹಾರಿ ಖಂಡಿತ ನಾನು ಹೋಟ್ಲು ಮಾಡಿಲ್ಲ. ನಮ್ಮ ಮನೇಲಿ ಎಲ್ಲಾರು ಇವತ್ತು ಮಕ್ಕಳು ಎಲ್ಲಾರು ರಜಕ್ ಬಂದಿದ್ರಲ್ವಾ, ಎಲ್ಲಾರು ಇದ್ದಿದ್ರಿಂದ ಎಲ್ಲಾರ್ಗು ಇವತ್ತು ದೋಸೆ ಪಾರ್ಟಿ ಇತ್ತು. ಹಾಗಾಗಿ ಅವ್ರು ಯಾವ್ಯಾವ ತರ ಡಿಸೈನ್ ಕೇಳ್ತಾರೆ, ಹೆಂಗ್ ಕೇಳ್ತಾರೆ, ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ಹಾಕೊಡೋ ಅಂತದ್ದು. ಫಸ್ಟ್ ಇದು ಸೆಟ್ ದೋಸೆ, ಇದು ನಮ್ಮ ಮನೆಯವರಿಗೆ. ಇದು ಮಾಮೂಲಿ ಸೆಟ್ ದೋಸೆ ಹಾಕ್ಬಿಟ್ಟು ಮತ್ತೆ ಆಮೇಲೆ ಸ್ವಲ್ಪ ಇದು ಪಲ್ಯ ಸಾಂಬಾರ್ ಅದನ್ನ ಕೊಟ್ಬಿಟ್ಟೆ. ನೆಕ್ಸ್ಟ್ ಯಾವ ರೀತಿ ಎಲ್ಲ ದೋಸೆಗಳನ್ನ ಹಾಕ್ತೀನಿ ಅಂತ ಹಾಗೆ ನಿಮ್ ಜೊತೆ ಶೇರ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಈಗ ನೆಕ್ಸ್ಟ್ ಆರ್ಡರ್ ಬಂದಿದ್ ಯಾವ್ದಪ್ಪ ಅಂದ್ರೆ ಅದಕ್ಕಿಂತ ಮುಂಚೆ ಇವಾಗ ಮಾಡಿದಂತ ಸಾಮೆ ದೋಸೆ ಯಾವ ತರ ಇತ್ತು ಪ್ಲೇಟ್ ಅಂತ ತೋರಿಸ್ತೀನಿ ನೋಡ್ಬಿಡಿ. ನೆಕ್ಸ್ಟ್ ಅದಾದ್ಮೇಲೆ ಬಂದಿದ್ ಯಾವ್ದಪ್ಪ ಅಂದ್ರೆ ಮಸಾಲೆ ದೋಸೆ. ಇದು ನಾರ್ಮಲ್ ಅಕ್ಕಿ ಹಿಟ್ಟಲ್ಲೇ ಮಾಡ್ತಾ ಇರೋಂಥದ್ದು. ಇದೆಲ್ಲ ಮಕ್ಳಿಗೆ ಅಷ್ಟೊಂದು ಅವ್ರಿಗೆ ಅಭ್ಯಾಸ ಇರಲ್ಲವಲ್ಲ, ಇಷ್ಟ ಆಗಲ್ಲ. ಹಾಗಾಗಿ ನಾರ್ಮಲ್ ಅಕ್ಕಿ ಹಿಟ್ಟಲ್ಲಿ ಮಕ್ಳಿಗೆಲ್ಲ ಮಾಡ್ಕೊಟ್ಟಿದ್ದಂಥದ್ದು. ಮಸಾಲೆ ದೋಸೆ ಮನೇಲಿ ನಮ್ಮನೇಲಿ ಯಾವಾಗ್ಲೂ ಕೆಂಪು ಚಟ್ನಿ ಇರುತ್ತೆ. ಮಾಮೂಲಿ ಇದು ಹಸಿಮೆಣಸಿನಕಾಯಿ ಹಣ್ಣಾದಾಗ ಒಂದು ಹದದಲ್ಲಿ ಇರುತ್ತೆ ನೋಡಿ, ಅದು ಮತ್ತೆ ಹುಣಸೆ ಹಣ್ಣು, ಬೆಲ್ಲ, ಜೀರಿಗೆ ಈ ತರ ಎಲ್ಲ ಹಾಕಿ ಊರಲ್ಲಿ ರೆಡಿ ಮಾಡ್ಸಿಟ್ಟಿರ್ತಾರೆ. ಅದು ಸ್ವಲ್ಪ ಮನೇಲಿ ಇತ್ತು, ಅದನ್ನೇ ನಾನು ಇದ್ರ ಮೇಲೆ ಹಾಕ್ಬಿಟ್ಟು ಇವತ್ತು ಮಸಾಲೆ ದೋಸೆ ರೆಡಿ ಮಾಡ್ತಿರೋಂಥದ್ದು. ಇದ್ರ ಮೇಲೆ ತುಂಬಾನೇ ಜಾಸ್ತಿ ಈ ತರ ಕೆಂಪು ಚಟ್ನಿ ಹಾಕಿ ಮಾಡಿದ್ರೆ ಇನ್ನು ತುಂಬಾನೇ ಸ್ಪೈಸಿ ಆಗಿರುತ್ತೆ ಮಕ್ಳಿಗಲ್ವಾ. ಹಾಗಾಗಿ ನಾನು ಸ್ವಲ್ಪ ಲೈಟ್ ಆಗಿ ಹಚ್ಬಿಟ್ಟು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆ ದೋಸೆ ಹಿಟ್ಟನ್ನ ನಾವು ತೆಳುವಾಗಿ ಹಾಕ್ಬೇಕು. ತುಂಬಾನೇ ತೆಳುವಾಗಿ ದೋಸೆ ಹಾಕ್ಬಿಟ್ಟು ಈ ರೀತಿ ಎಣ್ಣೆ ಹಾಕಿ ಮೇಲೆ ಚಟ್ನಿ ಚೆನ್ನಾಗಿ ಸವರಿ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸಿದ್ರೆ ತುಂಬಾನೇ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಬೆಂದ ಮೇಲೆ 1/4% ಫುಲ್ ಕ್ರಿಸ್ಪಿಯಾಗಿ ಬೆಂದಿದೆ ಅಂದ್ಮೇಲೆ ಆಲೂಗೆಡ್ಡೆ ಪಲ್ಯ ಹಾಕ್ಬಿಟ್ಟು 1-2 ನಿಮಿಷ ಹಂಗೆ ಸ್ಟೀಮ್ ಆಗ್ಲಿ ಅಂತ ಹೇಳಿ ಮೇಲೊಂದ್ ಪ್ಲೇಟ್ ಮುಚ್ಬಿಟ್ಟು ಮತ್ತೆ ತೆಗಿತಾ ಇದ್ದೀನಿ. ತೆಗ್ದ್ರೆ ನೋಡಿ, ಇವಾಗ ಬಿಸಿ ಬಿಸಿ ಮಸಾಲೆ ದೋಸೆ ರೆಡಿ.
ಮಸಾಲೆ ದೋಸೆ ಇವಾಗ ರೆಡಿ ಆಯ್ತು. ಇವಾಗ ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ಬೇಕು. ಈ ದೋಸೆ ಪಾರ್ಟಿ ಆಲ್ರೆಡಿ ಅಲ್ಲೇ ಒಂದ್ 15 ದಿವಸದ ಮುಂಚೆ ಅಥವಾ 20 ದಿವಸದ ಮುಂಚೆನೆ ಅಲ್ಲೇ ನಮ್ಮ ಮನೇಲಿ ಒಂದ್ಸರಿ ಆಗಿತ್ತು. ಅವತ್ತು ನಾನು ಪೋಸ್ಟ್ ಸಹ ಹಾಕಿದ್ದೆ ಅನ್ಸುತ್ತೆ ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಅಲ್ಲಿ ಎಲ್ಲಾ ದೋಸೆದ ಎಲ್ಲಾ ಫೋಟೋಗಳನ್ನ ಶೇರ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಬಂದಂತ ಆರ್ಡರ್ ಯಾವ್ದಪ್ಪ ಅಂದ್ರೆ ಈರುಳ್ಳಿ ದೋಸೆ. ಈರುಳ್ಳಿ ಮತ್ತೆ ಟೊಮೊಟೊ ಮತ್ತೆ ಇನ್ನೊಂದ್ ಏನಪ್ಪಾ ಇದ್ರೆ ಕೊತ್ತಂಬರಿ ಸೊಪ್ಪು ಈ ತರ ಎಲ್ಲ ಸ್ಪೈಸಿಗಳನ್ನ ಹಾಕ್ಬಿಟ್ಟು ಮತ್ತೆ ಅವ್ರು ಅದಕ್ಕೆ ಏನೇನ್ ಅದಕ್ಕೆ ಇದ್ರಲ್ಲಿ ನಾನು ಏನು ಮೆಣಸಿನಕಾಯಿ ಹಾಕ್ತಾ ಇಲ್ಲ, ಮಕ್ಳದ್ದಲ್ವಾ, ಹಾಗಾಗಿ ಮೆಣಸಿನಕಾಯಿ ಏನು ಆಡ್ ಮಾಡ್ತಾ ಇಲ್ಲ. ಏನಪ್ಪಾ ನೀವು ರವಂಡಿಗೆ ಆಗ್ತಿಲ್ಲ, ಯಾಕೆ ಈ ತರ ಶೇಪ್ ಆಗ್ತಿದ್ದೀರಿ, ನಿಮ್ ದೋಸೆ ಹಾಕಕ್ ಬರಲ್ಲ ಅಂತ ಅನ್ಕೋಬೇಡಿ. ಅಷ್ಟು ಅರ್ಜೆಂಟ್ ಇತ್ತು ಅಂತಾನೆ ಹೇಳಿ ಅನ್ಕೊಳ್ಳಿ ನೀವು. ಆರ್ಡರ್ಗಳು ಅಷ್ಟು ಹಿಂದೆ ಹಿಂದೆ ಬೇಗ ಬರ್ತಾ ಇತ್ತು. ಎಲ್ಲರಿಗೂ ಬೇಗ ಅವ್ರು ಕೇಳಿದ್ದ ಸರ್ವ್ ಮಾಡ್ಬೇಕಾಗಿತ್ತಲ್ವಾ, ಹಾಗಾಗಿ ಈ ತರ ಆಗ್ತಾ ಇದೆ. ನೆಕ್ಸ್ಟ್ ಬಂದಿದ್ದ ಆರ್ಡರ್ ಮತ್ತೆ ಸಾಮೆ ದೋಸೆ. ಇದು ಒಂದು ಸೆಟ್ ದೋಸೆ, ಒಂದು ಪ್ಲೈನ್ ದೋಸೆ. ಆಲ್ರೆಡಿ ಒಂದು ಸೆಟ್ ದೋಸೆ ಹಾಕಾಯ್ತು ನಾನು, ಇವಾಗ ಮತ್ತೊಂದು ಪ್ಲೈನ್ ದೋಸೆ ಹಾಕ್ತಾ ಇದ್ದೀನಿ. ಇದು ಅಷ್ಟೇ ಸಿಂಪಲ್ ಆಗಿ ಮಾಮೂಲಿ ತೆಳುವಾಗಿ ಹೋಯ್ಬಿಟ್ಟು ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಒಂದ್ 2-3 ಸೆಕೆಂಡ್ ಈ ರೀತಿ ಮುಚ್ಚಿ ತೆಗ್ದ್ಬಿಟ್ರೆ ಆಗೋಯ್ತು. ಈ ಆಮೇಲೆ ಇದು ಸಾಮೆ ದೋಸೆ ಮಾಡ್ಬೇಕಾದ್ರೆ ಇದನ್ನ ತುಂಬಾ ಇದು ಗಟ್ಟಿಯಾಗಿ ನಾವು ಹಿಟ್ಟನ್ನ ಕಲ್ಸಿಡ್ಬೇಕಾಗುತ್ತೆ ರಾತ್ರಿ. ಇಲ್ಲಾಂದ್ರೆ ನೋಡಿ ನಾನು ಎಷ್ಟೇ ಗಟ್ಟಿಯಾಗಿ ಕಲ್ಸಿಟ್ರು, ಇವಾಗ ನಾನು ಹಿಟ್ಟು ಹಾಕ್ಬೇಕಾದ್ರೆ ನೋಡ್ತಾ ಇರ್ಬೋದು ನೀವು ಎಷ್ಟು ತೆಳುವಿದೆ ಅಂತ ಹೇಳಿ. ತುಂಬಾ ಹಿಟ್ಟು ಅಕ್ಕಿ ಹಿಟ್ಟಿನ ಇದು ತುಂಬಾ ಬೇಗ ಇನ್ನೂ ತೆಳು ಕಂಡು ಬಿಡುತ್ತೆ. ನೆಕ್ಸ್ಟ್ ಇನ್ನೊಂದಂತ ಬಂದಿದ್ದೆ ಏನಪ್ಪಾ ಅಂದ್ರೆ ಡೆಕೋರೇಟಿವ್ ಅಂದ್ರೆ ಒಂದು ಸ್ಮೈಲಿ ಸ್ಪೇಸ್ ತರ ಏನಾದ್ರು ಮಾಡ್ಕೊಳ್ಬೇಕಾಗಿದೆ ದೋಸೆ ಆರ್ಡ್ರು. ಅದಕ್ಕೆ ನಾನು ಇನ್ನೆಂತ ಮಾಡ್ಲಿ, ಕ್ಯಾರೆಟ್ ಮೇಲೆಲ್ಲ ತುರ್ದು ಇದಕ್ ಬೇರೆ ದೋಸೆಗೆಲ್ಲ ಹಾಕ್ಬಿಟ್ಟಿದ್ದೆ. ಅದಕ್ಕೆ ಈಗ ಟೊಮೊಟೊನ ಹೆಚ್ಚಿಬಿಟ್ಟು ಮಾಮೂಲಿ ಒಂದು ಕಣ್ಣು ತರ ಒಂದು ರೌಂಡ್ ಶೇಪ್ ಈ ತರ ಇಟ್ಬಿಟ್ಟು ಇದನ್ನ ತರ ಇದು ಒಂದು ರೀತಿಯಾಗಿ ಡಿಸೈನ್ ಆಗಿ ದೋಸೆ ಮಾಡ್ಕೊಡ್ತಾ ಇದ್ದೀನಿ. ಇದನ್ನು ಸಹ ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಇನ್ನೊಂದು ದೋಸೆ ಯಾವ್ದಪ್ಪ ಅಂದ್ರೆ ಹಾರ್ಟ್ ಶೇಪ್ ಇಂದ ದೋಸೆ. ಇದು ಸ್ವಲ್ಪ ಮೊದ್ಲು ಹಾಕ್ದಾಗ ಚೆನ್ನಾಗಿತ್ತು, ಇನ್ನೊಂದ್ಸರಿ ಮೇಲೆ ಸ್ವಲ್ಪ ಸೆಟ್ ದೋಸೆ ತರ ಬರ್ಲಿ ಸಾಫ್ಟ್ ಆಗಿ ಅಂತ ಹೇಳಿ ಹಾಕ್ಬಿಟ್ಟಲ್ವ, ಸ್ವಲ್ಪ ಅಲ್ಲಿ ಡಿಸೈನ್ ಸ್ವಲ್ಪ ಹಾಳಾತು ಅಂತಾನೆ ಹೇಳ್ಬೋದು. ಬಟ್ ತಿನ್ನೋದಕ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್. ಇದನ್ನು ಸಹ ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ಚಟ್ನಿ ಮತ್ತೆ ಪಲ್ಯ ಜೊತೆ. ನೆಕ್ಸ್ಟ್ ಮತ್ತೆ ಇನ್ನೊಂದ್ ಯಾವ ತರ ದೋಸೆ ಹಾಕೊಡ್ತಾ ಇದ್ದೀನಿ, ಅಕ್ಕಿ ಹಿಟ್ಟಿಂದು. ಇದು ಅಕ್ಕಿ ಹಿಟ್ಟಿನ ಪೇಪರ್ ದೋಸೆ ಹೋಗ್ ಮಾಡ್ಕೊಡ್ತಾ ಇರೋದು. ಇದನ್ನು ಸಹ ತೆಳುಗೆ ಹಾಕ್ಬಿಟ್ಟು ಮೇಲೆ ಎಣ್ಣೆ ಹಾಕ್ಬಿಟ್ಟು ಒಂದು ಲಿಡ್ ಮುಚ್ಚಿ ಇದನ್ನು ಸಹ ಚೆನ್ನಾಗಿ ಸಿಮ್ ಅಲ್ಲಿ ಬೇಯಿಸಿದ್ರೆ ಇದು ಸಹ ಕ್ರಿಸ್ಪಿಯಾಗಿ ಪೇಪರ್ ದೋಸೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದನ್ನು ಸಹ ಮಾಡ್ಬಿಟ್ಟು ಸರ್ವ್ ಮಾಡಿದ್ದಾಯ್ತು ಪ್ಲೇಟಿಗೆ ಹಾಕಿ. ನೆಕ್ಸ್ಟ್ ಇರುವಂತದ್ದು ಯಾವ್ದಪ್ಪ ದೋಸೆ ಆರ್ಡ್ರು ಅಂದ್ರೆ ಇದು ಯಾವ್ದು ಅಂದ್ರೆ ಪಡ್ಡು ತರ ದೋಸೆ ಮಾಡ್ಕೊಡ್ಬೇಕಂದ್ರೆ ಪಡ್ಡು ತರ ದೋಸೆಗಳನ್ನ ರೆಡಿ ಮಾಡ್ಕೊಡುವಂತದ್ದು. ಅದಕ್ಕೆ ನಾನು ಮಾಮೂಲಿ ಹಿಟ್ಟನ್ನೇ ದೋಸೆ ಹಿಟ್ಟನ್ನೇ ಚಿಕ್ಕದಾಗಿ ಈಗ ಪಡ್ಡು ಹಾಕ್ತಿವಲ್ಲ ಆ ಸೈಜ್ ಅಲ್ಲಿ ಚೋಟ ದೋಸೆಗಳನ್ನ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಅದು ಸ್ವಲ್ಪ ದಪ್ಪ ಹಾಕಿ ಸ್ವಲ್ಪ ಜಾಸ್ತಿ ಕುಕ್ ಮಾಡ್ಬೇಕು. ಇದನ್ನ ಮಾಡ್ಬಿಟ್ಟು ಬೇಯಿಸ್ಕೊಡ್ತಾ ಇದ್ದೀನಿ. ನಾವು ತಗೊಂಡಿರೋ ಕ್ಲಿಪ್ಪಿಂಗ್ ಇಷ್ಟೇ, ಇದಲ್ದೇನೆ ಮತ್ತೆ ಹಮೀಬಾ ದೋಸೆ ಮತ್ತೆ ಇನ್ಯಾವ್ದೇದೋ ದೋಸೆಗಳನ್ನ ಮಾಡಿ ಇನ್ನು ಬೇರೆ ತರ ಇತ್ತು. ಬಟ್ ನಾವು ತಗೊಂಡಿರೋ ಕ್ಲಿಪ್ಪಿಂಗ್ ಗಳು ಇಷ್ಟೇನೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದು. ಈ ರೀತಿ ಅದನ್ನು ಸಹ ಪ್ಲೇಟ್ ನ ಸರ್ವ್ ಮಾಡಾಯ್ತು. ಅಷ್ಟೆಲ್ಲ ಆದ್ಮೇಲೆ ಮತ್ತೆ ಒಬ್ರು ಕೇಳಿದ್ರು ನಮ್ಗೆ ಅಕ್ಕಿ ಹಿಟ್ಟಿಂದು ಪ್ಲೈನ್ ದೋಸೆ ಬೇಕು ಅಂತ ಹೇಳಿ. ಅದ್ರಲ್ಲಿ ಹಿಟ್ಟೆ ಇರ್ಲಿಲ್ಲ, ಆಲ್ರೆಡಿ ಹಿಟ್ಟೆ ಖಾಲಿ ಆಗ್ಬಿಟ್ಟಿತ್ತು. ಅದಕ್ಕೆ ನಾನೇನ್ ಮಾಡಿದೆ, ಈರುಳ್ಳಿ ಹಿಟ್ಟು ಕಲ್ಸಿದಿಟ್ಟು, ಈರುಳ್ಳಿ ದೋಸೆಗೆ ಅಂತ ಕಲ್ಸಿದಿಟ್ಟಿತ್ತಲ್ವಾ, ಅದಕ್ಕೆ ನೋಡಿ ಈ ತರ ಒಣ ಕೊಬ್ಬರಿ ತುರಿಯೋ ಇದು ಇರುತ್ತಲ್ವಾ ಪ್ಲೇಟ್, ಅದಕ್ಕೆ ಹಾಕ್ಬಿಟ್ಟು ಎಲ್ಲ ಸೋಸ್ತಾ ಇದೀನಿ. ಸೋಸಿದ್ರೆ ಮೇಲೆ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಎಲ್ಲ ಮೇಲೆ ಉಳ್ಕೊಂಡ್ಬಿಡುತ್ತೆ, ಹಿಟ್ ಮಾತ್ರ ಕೆಳಗ್ ಬರುತ್ತೆ. ಅದು ಪ್ಲೈನ್ ಹಿಟ್ಟೆ ಆಯ್ತಲ್ವಾ, ಅವಾಗ ಪ್ಲೈನ್ ದೋಸೆನೆ ಆಗುತ್ತಲ್ವಾ ಅಕ್ಕಿ ಹಿಟ್ಟಿದ್ದು. ಅದಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ. ಇನ್ನೆಂತ ಮಾಡ್ಲಿ, ಹಿಟ್ಟು ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಈ ತರ ಮಾಡಿದ್ದು. ಇವತ್ತಾಗಿತ್ತು ನಮ್ಮ ದೋಸೆ ಪಾರ್ಟಿಯ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಇಷ್ಟೆಲ್ಲ ದೋಸೆ ಹಾಕೋದ್ರೊಳಗೆ ಎಷ್ಟೊತ್ತಾಗಿರ್ಬೋದು ಅಂತ ನೋಡೋಣ, ಗೆಸ್ ಮಾಡಿ ನೀವು. ಎಲ್ಲ ಆದ್ಮೇಲೆ ನಾನು ಸಹ ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ. ದೋಸೆ ಎಲ್ಲ ಹಾಕಿ ನನಗೂ ಮಲಗೋದ್ರೊಳಗೆ ತುಂಬಾನೇ ಸಾಕಾಗಿತ್ತು. ಆಲ್ರೆಡಿ ಎಲ್ಲ ಒಂದು 3 ಗಂಟೆ ಹಿಂಗ ಆಗಿತ್ತು. ಅಷ್ಟೊತ್ತಿಗೆ ಇವತ್ತಲ್ಲೇ ಮಳೆ ಬರೋ ತರ ಎಲ್ಲ ಮೋಡ ಆಗಿ ಫುಲ್ ಗಾಳಿ ಧೂಳೆಲ್ಲ ಬೀಸ್ತಾ ಇತ್ತು. ಅಷ್ಟೊತ್ತಿಗೆ ನಾವು ಬೇರೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹಿಂದೆಗಡೆ ಎಲ್ಲ ಪಾತ್ರೆ ಎಲ್ಲ ಜಾಸ್ತಿ ಇತ್ತು, ಹಾಗಾಗಿ ತೊಳೆದ್ಬಿಟ್ಟು ಎಲ್ಲ ಬಾಲ್ಕನಿಲಿ ಸ್ವಲ್ಪ ಒಣಗಿದ್ಮೇಲೆ ಎಲ್ಲ ಜೋಡ್ಸ್ಕೊಂಡ್ರಾಯ್ತು ಅಂತ ಇಟ್ಬಿಟ್ಟಿದ್ದೆ. ಬೇಗ ಎತ್ಕ ಪಾತ್ರೆ, ಏನು ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ ಇದ್ದಕ್ಕಿದ್ದಂಗೆ ಮಧ್ಯಾಹ್ನನೇ. ಇವತ್ತು ನಾವು ಬೇರೆ ನೋಡಿ ಈ ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಇವತ್ತು ಸ್ವಲ್ಪ ಬಿಸಿಲಿಲ್ಲ ಅಂತೇಳಿ ನಾನು ಹಾಗೆ ಸ್ವಲ್ಪ ಗಾಳಿಗೆ ಒಣ್ಕೊಂಡ್ಲಿ, ಹಾಗೆ ಇಡೋಕ್ಕಾಗಲ್ಲ ಅಂತೇಳಿ ಇಟ್ಟಿದ್ವಿ. ತುಂಬ ಚಿಕ್ಕದಾಗಿ ನೈಟ್ ಸಾಂಬಾರಿಗೆ ಅಂತ ಬಸ್ಲೆ ಸೊಪ್ಪು ತಗೊಂಡಿದ್ವಿ. ಬಸ್ಲೆ ಸೊಪ್ಪನ್ನ ಹೊಟ್ಟೆಯಲ್ಲಿ ಏನಾದ್ರು ಹುಣ್ಣುಗಳು ಆ ತರ ಏನೋ ಇರುತ್ತೆ ನೋಡಿ, ಈ ತರ ಬಾಯಿ ಬಸ್ಲೆ ಸೊಪ್ಪು ಅಂತಾರಲ್ಲ, ಇದನ್ನ ತಿಂದ್ರೆ ಅದೆಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಬಸ್ಲೆ ಸೊಪ್ಪನ್ನ ಅವಾಗ ಒಂದೊಂದ್ ಟೈಮು ತಿಂತಾ ಇರ್ಬೇಕು, ತುಂಬಾನೇ ಒಳ್ಳೇದು ಅಂತಾರೆ. ನಮ್ಮ ಮನೇಲಿ ನಾನು ಯಾವಾಗ್ಲಾದ್ರು ಫ್ರೆಶ್ ಆಗಿ ಸಿಕ್ಕಾಗಂತೂ ಮಿಸ್ ಮಾಡದೆ ಮಾಡ್ತಾ ಇರ್ತೀನಿ.
ಇದು ಹಾಗೆ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಆಗಿದೆ ಫ್ರೆಂಡ್ಸ್. ಮತ್ತೆ ಗಾಳಿ ಎಲ್ಲ ತುಂಬಾ ಬೀಸಿದ್ದಕ್ಕೂ ಅದಕ್ಕೂ ಗಿಡಗಳು ಸಹ ಕೆಲವೊಂದೊಂದು ತುಂಬಾ ಬೆಂಡ್ ಆಗಿತ್ತು. ಹಾಗೆ ಇಲ್ಲಿ ಆಚೆ ಬಾಲ್ಕನಿಲಿ ಇದ್ದ ತುಳಸಿ ಗಿಡನು ಸಹ ಪೂರ್ತಿ ಅದು ಆಲ್ರೆಡಿ ಪೂರ್ತಿ ಒಣಗಕ್ ಬಂದಿತ್ತು. ಅದಕ್ಕೆ ಅಂತಾನೆ ನಾನು ಮೊದ್ಲಿನೇ ಹಾಗೆ ತೆಗಿಯೋದ್ ಬೇಡ ಅಂತ ಹೇಳಿ ಒಣಗಿರುವಂತ ತುಳಸಿ ಬೀಜಗಳು ಏನಿರುತ್ತೆ ನೋಡಿ ಅದೇ ಗಿಡದಲ್ಲಿ ಹಾಕಿದ್ದೆ. ಮತ್ತೆ ಹೊಸ ಗಿಡಗಳು ಬಂದು ಅದು ಸ್ವಲ್ಪ ಮೇಲೆ ಚಿಗುರ್ಲಿ ಚೆನ್ನಾಗಿ ಎತ್ತರ ಬೆಳೀಲಿ, ಆಮೇಲೆ ಈ ಗಿಡನ ತೆಗಿಯೋಣ ಅಂತ ಹೇಳಿ, ಯಾಕೆಂದ್ರೆ ಖಾಲಿ ಬಿಡೋದ್ ಬೇಡ ಅಂತ ಹೇಳಿ. ಅದಕ್ಕೂ ತುಂಬಾ ದಿನಗಳಾಗಿತ್ತು ಇದನ್ನ ಹಾಕ್ಬಿಟ್ಟು ಗಿಡನ, ಹಾಗಾಗಿ ಅದು ಪಾರ್ಟ್ ಸಹ ಸಣ್ಣದಾದ್ರಿಂದ ಅದಕ್ಕೆ ಎಷ್ಟು ದಿನ ಬೆಳೆಯಕ್ ಸಾಧ್ಯನೋ ಅಷ್ಟು ದಿನ ಬೆಳೆಯುತ್ತೆ. ಅದು ಬೇರು ಸಹ ಮೇಲಿನ ಆಲ್ರೆಡಿ ಎಲ್ಲ ಬಂದ್ಬಿಟ್ಟಿತ್ತು, ಒಣಗ್ತಾ ಬಂದಿತ್ತು. ಹಾಗಾಗಿ ಅದನ್ನ ತೆಗ್ದ್ಬಿಟ್ಟು, ಯಾಕೆಂದ್ರೆ ಗಿಡನ ಪೂರ್ತಿಯಾಗಿ ಒಣಗಿಸಬಾರ್ದು, ಹಾಗೆ ಅದನ್ನ ತೆಗ್ದ್ಬಿಟ್ಟು ನಾನು ಬೇರೆ ಗಿಡಗಳನ್ನ ಬೆಳೆಸಿದೀನಿ ನೋಡಿ ಆಲ್ರೆಡಿ ಅದ್ರಲ್ಲೇನೆ. ಹಾಗೆ ಸ್ವಲ್ಪ ಅದನ್ನ ಕ್ಲೀನಿಂಗ್ ಏನಾದ್ರು ಮತ್ತೆ ಹುಲ್ಲು ಆತರ ಏನಾದ್ರು ಬೆಳೆದಿದ್ನೆಲ್ಲ ಸ್ವಲ್ಪ ಹಾಗೆ ಕ್ಲೀನ್ ಮಾಡ್ಬಿಟ್ಟು ಪಾಟ್ ಅನ್ನ ರೆಡಿ ಮಾಡಿ ಇಡ್ತಾ ಇದೀವಿ. ತುಳಸಿ ಪಾಟ್ಕ ಸಾಮಾನ್ಯ ಚಿಕ್ಕದಾಗಿ ಇರ್ತಾವಲ್ವಾ, ಹಾಗಾಗಿ ಬೇಗನೆ ತುಳಸಿ ಗಿಡಗಳು ಹಾಳಾಗ್ತಾ ಬರ್ತವೆ. ಆಗ ಅವಷ್ಟರೊಳಗೇನೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಹೊಸ ಗಿಡಗಳನ್ನ ಅದಕ್ಕೆ ಒಣಗಿರೋಂತ ತುಳಸಿ ಗಿಡದಲ್ಲಿ ಏನು ಹೂವಾಗಿರುತ್ತಲ್ವ, ಅದು ಬೀಜಗಳಾಗಿರ್ತಾವಲ್ಲ, ಅದನ್ನೇ ನಾವು ಮತ್ತೆ ಪುನಃ ಅದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ರೆ ಮತ್ತೆ ನೋಡಿ ಈ ರೀತಿ ಹೊಸ ಗಿಡಗಳು ಶುರುವಾಗ್ತವೆ. ಆಮೇಲೆ ಅದನ್ನ ನಾವು ತೆಗಿಬಹುದು. ಅವಾಗ ಖಾಲಿನೂ ಇರೋದಿಲ್ಲ ತುಳಸಿ ಪಾಟ್, ಮತ್ತೆ ನಮಗೆ ತೆಗ್ದ್ವೇನೋ ಫೀಲ್ ಇರಲ್ಲ, ಯಾಕೆಂದ್ರೆ ಅದು ಫುಲ್ ಏಜ್ ಆದ್ಮೇಲೆ ಆ ಗಿಡ ಪೂರ್ತಿ ಇದಾಗಿರುತ್ತೆ. ಹಾಗಾಗಿ ತೆಗ್ದು ಮತ್ತೆ ಆ ಹೊಸ ಗಿಡಗಳನ್ನ ಶುರು ಮಾಡ್ಕೋಬೇಕು. ಹಾಗೆ ಈಗ ಮನೆ ಎಲ್ಲ ಗುಡುಗು ಚೆನ್ನಾಗಿ ಬಂತು. ಆವಾಗ ನಮ್ಮ ಪಾಟಲ್ಲಿ ನಾನು ಅರ್ಶಿನ ಕೊಂಬು ಹಾಕ್ಬಿಟ್ಟಿದ್ದೆ. ಇದು ಸುಮಾರು ದಿನನೇ ಆಗಿತ್ತು ನಾನು ಹಾಕ್ಬಿಟ್ಟು. ಜಾನು ಇದ್ದಾಳಲ್ಲ, ಅವ್ರ ಅಜ್ಜಿ ನನಗೆ ಇದನ್ನ ತಂದ್ಕೊಟ್ಟಿದ್ರು. ನಾನ್ ಡೌಟ್ ಅಲ್ಲೇ ಇಕ್ಕಿದ್ದೆ, ಬರೋ ಡೌಟ್ ಅಲ್ವಾ ಇದು ಬರುತ್ತೋ ಇಲ್ಲೋ ಅಂತ ಹೇಳಿ ಹೀಗೆ ಇಟ್ಟಿದ್ದೆ. ನಾನು ತೋರಿಸ್ತಾ ಇದೀನಿ ನೋಡಿ, ಇಲ್ಲಿ ಹಾಗೆ ಒಂದು ಮೇಲೇನೆ ಕಾಣ್ತಾ ಇದೆ ಅರ್ಶಿನ ಕೊಂಬು. ಅದ್ರಲ್ಲಿ ಆ ಕಡೆ ಗ್ರೀನ್ ಕಲರ್ ಒಂದು ಕುಡಿ ಹೊಡಿತಾ ಇದೆ ನೋಡಿ ಇವಾಗ. ಅದು ಇವಾಗ ಹೊಡೆದಿರೋಂಥದ್ದು ಮೊನ್ನೆ ಗುಡುಗಿಗೆ. ಅದ್ರ ಹಿಂದೆ ಒಂದು ವಾರ 15 ದಿವಸ ಹಿಂದೆ ಗುಡುಗು ಬಂದಿತ್ತು, ಅವಾಗ ಇದು ಚಿಗುರಿರೋ ಅಂತದ್ದು. ಅರಿಶಿನ ಕೊಂಬುಗಳು ಯಾವಾಗ್ಲೂ ಅಷ್ಟೇನೆ, ಗುಡುಗು ಬರುತ್ತಲ್ಲ ಆವಾಗ ಇದು ಮೊಳಕೆ ಹೊಡೆದು ಚಿಗುರೋದಕ್ಕೆ ಶುರು ಮಾಡುತ್ತೆ. ನಾನು ಸಹ ನಮ್ಮ ಪಾಟಲ್ಲಿ ಹಾಕಿದ್ದೆ, ಅದು ಸಹ ಈ ರೀತಿ ಚೆನ್ನಾಗಿ ಬಂದಿದೆ. ಈ ಟೊಮೊಟೊ ಗಿಡನೂ ನೋಡಿ ಗಾಳಿಗೆ ಎಲ್ಲ ಪೂರ್ತಿ ಬಿದ್ದೋಗ್ಬಿಟ್ಟಿದೆ. ಇವಾಗ ಇದನ್ನು ಸಹ ಕಟ್ಬಿಟ್ಟು ನೀಟಾಗಿ ರೆಡಿ ಮಾಡ್ಬೇಕು. ಸಹ ನಮ್ಮಮ್ಮ ಪಾಟಲ್ಲಿರುವ ಮೆಣಸಿ ಗಿಡಗಳು ಮೆಣಸಿನಕಾಯಿ ಬಿಡೋದಕ್ಕೆ ಶುರು ಮಾಡಿದಾವೆ ನೋಡಿ. ಎಲ್ಲ ಗಿಡದ್ದು ಒಂದೊಂದು ಕಾಯಿ, ಫಸ್ಟ್ ಕಾಯಿಗಳನ್ನ ತೋರಿಸ್ತಾ ಇದ್ದೀನಿ. ನಾವು ಹಾಕಿರುವ ಒಂದು ಬೀಜದಿಂದ ಅದು ಗಿಡ ಆಗಿ ಇಷ್ಟು ದೊಡ್ಡ ಗಿಡ ಆಗಿ ಬೆಳೆಯುತ್ತೆ. ಬೆಳೆದ್ಮೇಲೆ ಅದು ಎಷ್ಟೊಂದು ನಮ್ಗೆ ಮೆಣಸಿನಕಾಯಿನ ಕೊಡುತ್ತೆ, ಅದು ಖುಷಿನೇ ಆಗೋದಲ್ವಾ ನಮ್ಗೆ. ಅದು ನಾನು ಅದ್ ಹಾಕ್ಬೇಕು ಅಂತ ಏನ್ ಹಾಕಿದ್ದಲ್ಲ, ನಾನು ಕಿಚನ್ ವೇಸ್ಟ್ ಅನ್ನೆಲ್ಲ ಹಾಕ್ತಾ ಇರ್ತೀನಲ್ವಾ, ಆಗ ಅದ್ರಲ್ಲೂ ಸಹ ಒಂದು ಮೆಣಸಿ ಬೀಜ ಈ ತರ ಎಲ್ಲ ಬಂದಿರತ್ತಲ್ಲ, ಅದ್ರಲ್ಲಿ ಬೆಳೆದು ಬಿಟ್ಟಿರಂತ ಗಿಡಗಳು ಎಷ್ಟು ದೊಡ್ಡದಾಗಿ ಬಂದಿದೆ. ಎಲ್ಲ ಹೂಗಳು ಸಹ ಚೆನ್ನಾಗ್ ಆಗಿದೆ. ಅದು ಎಲ್ಲ ಮೆಣಸಿನಕಾಯಿಗಳನ್ನ ಬಿಡ್ಬೇಕಾದ್ರೆ ಅದು ನೋಡಕ್ಕೂ ಒಂದು ಖುಷಿ ಆಗುತ್ತೆ. ನಮಗೂ ಒಂದು ಏನೋ ಒಂದು ಮೆಣಸಿನ ಗಿಡ ಬೆಳೆದ್ವಿ, ಅದ್ರಲ್ಲಿ ಕಾಯಿ ಬಿಡ್ತಾ ಇದೆ ಅಂತ ತುಂಬಾನೇ ಒಂದು ಒಳ್ಳೆ ಗುಡ್ ಫೀಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ನನಗಂತೂ ನೋಡಿ ಇವಾಗ ಎಲ್ಲ ಹೂಗಳನ್ನ ನಾನು ನೋಡ್ತಾ ಇದ್ದೀನಿ ನೋಡಿ, ಎಷ್ಟೊಂದು ಹೂಗಳಾಗಿದೆ. ಇದು ಒಂದೇ ಗಿಡದ ನಾನು ತೋರಿಸ್ತಾ ಇರೋದು. ಅದೇ ರೀತಿ ಸುಮಾರು ಗಿಡಗಳಿದಾವೆ ನಮ್ಮ ಪಾಟ್ ಅಲ್ಲಿ. ಅಂದ್ರೆ ನಾನು ಒಂದು ಪಾಟ್ ಅಲ್ಲಿ ಒಂದೇ ಗಿಡ ಅಂತ ಯಾವ್ದನ್ನು ಬೆಳೆಯೋದಿಲ್ಲ. ನಾನು ಒಂದು ಪಾಟ್ ಅಲ್ಲಿ ಯಾವಾಗ್ಲೂ ನನಗೆ ಹೂಕ್ಕೆ ಪೂಜೆಗೆ ಹೂ ಸಿಗಂತ ಒಂದು ಗಿಡ ಹಾಕಿರ್ತೀನಿ. ಮತ್ತೆ ಬೇರೆ ಏನಾದ್ರು ಒಂದು 3 ತಿಂಗಳು ಅಥವಾ 2 ತಿಂಗಳು ಈ ತರ ಬಿಟ್ಟು ಮುಗಿಯಂತ ಬೇರೆ ಗಿಡಗಳನ್ನ ನಾನು ಅಲ್ಲಿ ಸೇರ್ಸಿರ್ತೀನಿ. ಯಾವಾಗ ಒಂದೇ ಗಿಡಕ್ಕೆ ಫಲವತ್ತತೆ ಏನ್ ಹೂ ಬಿಡುತ್ತೆ ನೋಡಿ ಆ ಗಿಡಕ್ಕೆ ಫಲವತ್ತತೆ ಸಿಗುತ್ತೆ. ಮತ್ತೆ ಇದು 3 ತಿಂಗಳಿಗೆ ಏನಾದ್ರು ಬಿಟ್ಟು ಚೇಂಜ್ ಆಗೋಂಥದ್ದು ಇರುತ್ತೆ. ಮೆಣಸಿನಕಾಯಿ ಅಥವಾ ಟೊಮೊಟೊ ಈ ತರ. ಮತ್ತೆ ಈ ಸೊಪ್ಪಿನ ಬೀಜಗಳು ತೋರಿಸ್ತಾ ಇದೀನಿ ನೋಡಿ, ಇಲ್ಲಿ ಗೋಣಿ ಸೊಪ್ಪು, ಇದು ಸಹ ಇನ್ನು ಸ್ವಲ್ಪ ದಿವಸಕ್ಕೆ ಇದನ್ನ ಕಂಪ್ಲೀಟ್ ಆಗಿ ಈ ಪಾರ್ಟಿನ ಕ್ಲೀನ್ ಮಾಡ್ಬಿಡ್ತೀನಿ. ಇದು ಸುಮಾರು ದಿವಸ ಆಯ್ತು ಆಗ್ಲೇ ಬಿಡಕ್ ಶುರು ಮಾಡಿ. ಅದಕ್ಕೆ ನಾನು ಇವಾಗ ಈ ಪಾರ್ಟಿನ ಅದನ್ನ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಈ ರೀತಿ ಕಪ್ಪುಗೆ ಬೀಜಗಳು ಇವಾಗ ಶುರುವಾಗಿದೆ ನೋಡಿ, ಅದಕ್ಕೆ ಇದನ್ನ ಬೀಜಗಳಾಗ್ಲಿ ಅಂತಾನೆ ಹಾಗೆ ಬಿಟ್ಟಿದೀನಿ. ಲಾಸ್ಟ್ ಟೈಮ್ ಸಹ ಆಗಿದ್ದು ನಾನು ಈ ಪಾರ್ಟಿಗೆ ಎಲ್ಲ ಸುತ್ತ ಹಾಕಿದೀನಿ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೋಣಿ ಸೊಪ್ಪಿನ ಬೀಜ ಎಲ್ಲ ಹಾಕಿದ್ದೆ ನಾನು, ಅದು ಬರ್ತಾ ಇದೆ ನೋಡಿ. ಹಾಗೆ ಸ್ವಲ್ಪ ದಿನಕ್ಕೆ ಅದನ್ನ ಚೇಂಜ್ ಮಾಡ್ತಾ ಇರ್ತೀನಿ. ಅವಾಗ ಮಳೆ ಬಂದಿನ ತಿರುಗ್ ದಿವಸ ಈ ಗಿಡಗಳನ್ನ ನೋಡೋದಕ್ಕೆ ಒಂದು ಖುಷಿ ಅಂತಾನೆ ಹೇಳ್ಬೋದು. ನಾವು ಎಷ್ಟೇ ಕೈಯಿಂದ ನೀರ್ ಹಾಕ್ಬಿಟ್ಟು ಬೆಳೆಸಿದಾಗ್ಲೂ ಸಹ ಅವು ಇಷ್ಟೊಂದು ಖುಷಿಯಾಗಿ ಇರೋದಿಲ್ಲ. ಮಳೆ ಬಂದಾಗ ನೀವು ತಿರುಗ್ ದಿವಸ ಹೋಗಿ ಗಿಡಗಳು ಏನಾದ್ರು ನಿಮ್ ಮನೆಯಲ್ಲಿ ಅಥವಾ ನಿಮ್ ಸುತ್ತಮುತ್ತ ಇದ್ರೆ ನೋಡಿ, ಅದನ್ನ ನೋಡೋದಕ್ಕೆ ಏನೋ ಒಂಥರ ತುಂಬಾ ಖುಷಿಯಾಗಿರುತ್ತೆ. ಹಾಗೇನೆ ಕೀರೆ ಸೊಪ್ಪು ನಾನು ಲಾಸ್ಟ್ ವಿಡಿಯೋದಲ್ಲಿ ಬೀಜ ಹಾಕಿದ್ದು ತೋರಿಸಿನಿ, ಮತ್ತೆ ಸಸಿ ಬಂದಿದ್ದು ಸಹ ತೋರಿಸಿದ್ದೆ. ಇವಾಗ ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ. ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ನಾನು ಲಾಸ್ಟಿನ ವಿಡಿಯೋದಲ್ಲಿ ಒಂದು ಒಗಟನ್ನು ಸಹ ಕೇಳಿದ್ದೆ. ಏನಪ್ಪಾ ಒಗಟು ಅಂದ್ರೆ, ಒಂದು ಹಸ್ತಕ್ಕೆ 108 ಬೆರಳು ಅಂದ್ರೆ ಏನಪ್ಪಾ ಉತ್ತರ ಅಂದ್ರೆ ಬಾಳೆಹಣ್ಣು ಅಥವಾ ಬಾಳೆಹಣ್ಣಿನ ಚಿಪ್ಪು. ಹೇಗಪ್ಪಾ ಅಂತೀರಾ, ಬಾಳೆಹಣ್ಣಿನ ಚಿಪ್ಪು ಒಂದು ಹಸ್ತ, ಅದರಲ್ಲಿರುವ ಬಾಳೆಹಣ್ಣುಗಳು ಬೆರಳುಗಳು ಅಂತ ಅರ್ಥ ಫ್ರೆಂಡ್ಸ್. ಮತ್ತೆ ಇವತ್ತಿನ ಒಗಟು ಸಹ ಏನಪ್ಪಾ ಅಂತ ಕಾಯ್ತಾ ಇದ್ದೀರಾ, ಅದನ್ನು ಸಹ ಇವಾಗ ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ.
ಇವತ್ತಿನ ಒಗಟು ಏನಪ್ಪಾ ಅಂದ್ರೆ ಮನೆಯಲ್ಲಿರುವ ಅಜ್ಜಿಗೆ ಮೈಯೆಲ್ಲ ಕಣ್ಣು. ಇದಕ್ಕೆ ಸರಿಯಾದ ಉತ್ತರ ಯಾರಿಗ್ ಗೊತ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಸಹ ಸರಿಯಾದ ಉತ್ತರವನ್ನ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.